ಯಾಕೋ ಬಂಗಾರ ಹಿಂಗ್ ಬೇಸರ ಮಾಡ್ಕೊಂಡು ಕುಂತ್ಕೊಂಡ್ಬಿಟ್ಟೆ? ಏನಾಯ್ತು ಅಂತ ನಂತವ ಯೋಳವ? ಓ, ಚೆನ್ನಿ ಮುನ್ನಿ ಕೊಟ್ಟೆ ಆಡಕ್ ಹೋಗ್ಬೇಡ ಅಂತ ಹೇಳಿದ್ನಲ್ಲ, ಅದಕ್ಕೆ ಹಿಂಗ್ ಬೇಸರ ಮಾಡ್ಕೊಂಡು ಕುಂತಿದ್ಯಾ? ನೀನ್ ಏನು ಹೇಳ್ದೆ ಸುಮ್ಕೆ ಇದ್ರೆ ನನ್ಗೆ ಹೆಂಗ ಅರ್ಥ ಆದತ್ ಹೇಳು? ಅದೇನು ಅಂತ ಹೇಳವ್ವ? ಅವ್ವ, ಮಾವ ನನ್ ಕುಟೆ ಮಾತೆ ಆಡಕ್ಕಿಲ್ಲ. ಅದಕ್ಕೆ ನೀನ್ ಹಿಂಗ್ ಬೇಸರ ಮಾಡ್ಕೊಂಡು ಕುಂತ್ಕೊಂಡ್ಬಿಟ್ರೆ ಆದತೆ? ನೋಡವ್ವ, ಮಹೇಶ್ ಮಾವ ಹೆಂಗಾರು ಮಾಡ್ಲಿ, ನೀನ್ ಹಿಂಗ್ ಬೇಸರ ಮಾಡ್ಕೊಂಡು ಕುಂತ್ಕೊಳ್ಳೋದ್ ಬಿಟ್ಟು ಅವನ್ನ ಹತ್ರ ಮಾಡ್ಕೊಳಕ್ಕೆ ಪ್ರಯತ್ನ ಪಡು. ಅವ್ವ, ಮಾವ ನನ್ ಕುಟೆ ಮಾತೆ ಆಡಕ್ಕಿಲ್ಲ. ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನೋಡು, ವಿಶ್ವಾಮಿತ್ರ ಅನ್ನೋ ಋಷಿಮುನಿ ತಪಸ್ ಮಾಡ್ಬೇಕಾದ್ರೆ ಮೇನಕ್ಕೆ ಅವನ್ ದಾರಿ ತಪ್ಪಿಸ್ಲಿಲ್ವೇ? ಅಂತದ್ರಾಗೆ ಈ ಮಹೇಶ ಯಾವ ಲೆಕ್ಕ ಹೇಳು? ನೀವ್ ಅನ್ಕೊಂಡಿರೋ ಹಾಗೆ ಮಹೇಶ ವಿಶ್ವಾಮಿತ್ರನೂ ಅಲ್ಲ, ಕಮಲಿ ಮೇನಕೇನೂ ಅಲ್ಲ. ಏನ್ ಹೇಳ್ತಿದ್ಯಾ? ಆಂಟಿ, ಕಮಲಿ ನನ್ ತಂಗಿ ಹಾಗೆ, ಅವಳ ಜೀವನ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನೀವ್ ಅನ್ಕೊಂಡಿರೋ ಹಾಗೆ ಮಹೇಶ ಒಳ್ಳೆಯವನಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅವ್ನ್ ಮನುಷ್ಯನೇ ಅಲ್ಲ ಬಿಡಿ. ನೋಡ ಐಶ್ವರ್ಯ, ನಿನಗೆಲ್ಲ ಗೊತ್ತು ಅನ್ನೋಂಗೆ ಎಲ್ಲದಕ್ಕೂ ಮೂಗ್ ತುರ್ಸ್ಕೊಂಡ್ ಬರ್ಬೇಡ. ನೀನು ರಂಗೇಗೌಡನ ಹೆಂಡ್ರು ಅನ್ನೋ ಮಾತ್ರಕ್ಕೆ ನಾನ್ ಸುಮ್ಕ್ಯೂನಿ ಇಲ್ಲ ಅಂತಿದ್ರೆ ಅದ್ ಸರಿ. ಅವನ್ ಬಗ್ಗೆ ನಿನ್ಗೇನ್ ಗೊತ್ತು? ಆಂಟಿ, ಮಹೇಶನ್ನ ತುಂಬಾ ಹತ್ರದಿಂದ ನೋಡಿದೀನಿ, ಅದೇ ಕಾರಣಕ್ಕೆ ಹೇಳ್ತಿರೋದು. ನೋಡ ಐಶ್ವರ್ಯ, ಮಹೇಶ ಏನು ಅನ್ನೋದು ಮೊದ್ಲಿಂದಾನು ನನಗ್ ಸಂದಾಗ ಗೊತ್ತದೆ. ಯಾಕಂದ್ರೆ ಅವನು ಹುಟ್ಟಾಗಿಂದ ನಾನು ಅವನ್ನ ಎತ್ತಾಡ್ಸಿವ್ನಿ, ಬೆಳ್ಸಿವ್ನಿ. ನೆನ್ನೆ ಮನೆ ಬಂದವಳಿ ಅವನ ಬಗ್ಗೆ ನಂತ ಅವನೇ ಹೇಳಕ್ ಬರ್ಬೇಡ. ಅದ್ ಸರಿ, ನೀನ್ ಯಾರಂತಾನೆ ಬಿಟ್ಟಿದೀ ಹೇಳು? ರಂಗೇಗೌಡ ನೋಡಿದ್ರೆ ಹಂಗ್ ಮರವಾದೆ ಕಳ್ದೆ, ಈಗ ನೋಡಿದ್ರೆ ಮಹೇಶನ್ ಬಗ್ಗೆ ಚಾಡಿ ಹೇಳಕ್ ಶುರು ಮಾಡಿದ್ಯಾ? ನೋಡ ಐಶ್ವರ್ಯ, ಇದಕ್ ಯಾರೇ ಅಡ್ಡ ನಿಂತ್ರೋ ನಾನ್ ನನ್ ಮಗಳ ಲಗ್ನವ ಮಹೇಶನ್ ಜೊತೆನೆ ಮಾಡ್ತೀನಿ. ಹಾಗಿದ್ರೆ ನನ್ನ ತೀರ್ಮಾನನೂ ಕೇಳ್ಕೊಳ್ಳಿ. ಕಮಲಿ ಅಕ್ಕನಾಗಿ ನನಗವಳ ಜೀವನ ಮುಖ್ಯ. ಮಹೇಶನ್ ಜೊತೆ ಮದ್ವೆ ಮಾಡ್ತೀನಿ ಅಂತ ಯಾರೇ ಮುಂದೆ ಬಂದ್ರು ನಾನು ಅದನ್ನ ತಡಿತೀನಿ. ಹೇಳ್ತಿರ ದಿಟ ಕಣಮಿ, ನಾನು ಶಾನೆ ದಿವಸದಿಂದ ಮಹೇಶ್ನ ನೋಡ್ಕೊಂಡೇ ಬರ್ತೀವಿ. ಮುಟ್ಕೋಲಿ, ಹುಡುಗಿಯ ಚಟ ಅದೇ, ಹುಡುಗಿರ್ ಸೋಕಿ ಅದೇ, ಇನ್ನು ಏನೇನೋ ಅದೇ ಕಣಮಿ. ಹಿಂಗೆಲ್ಲ ಇರೋನಾಗ ಇರ್ಲಿ ಬಿಡು ಮುದ್ದು, ಅಪ್ಪನ ಆಸ್ತಿ ಅದೇ, ಸೋಕಿ ಮಾಡ್ಲಿ. ಈಗ ನೋಡು, ಪರ್ಪಸ್ದಾಗಿರೋ ಎಲ್ಲಾ ಸೋಕಿನೆಲ್ಲ ನಿನಗದೆ. ಆದ್ರೂ ನಾನಿನ್ನ ಅಬ್ಬಸ್ಸಾಕ್ ಮಾಡಿಕೊಂಡು ನಾನ್ ಸಂದಾಗಿಲ್ವೇ? ಹಂಗೆಯ ಮಹೇಶ್ ಹಂಗೆ ಏನೇ ಚಟ ಇದ್ರು ಅವನ್ಗೆ ಅಂತ ಇರೋ ಆಸೆನೆಲ್ಲ ಅನುಭವಿಸ್ಕೊಂಡು ಅವನು ಸೆರ್ಗಲ್ ಗಂಟಾಕೊಂಡು ಇವಳು ನೆಮ್ಮದಿಯಾಗಿರ್ತಾಳೆ. ಅದಕ್ಕೆಲ್ಲ ಏನೇನ್ ಬೇಕೋ ಅದನ್ನೆಲ್ಲ ಹೇಳ್ಕೊಡಕ್ಕೆ ನಾನ್ ಇವ್ನಿ. ಒಂದ್ ವಿಷಯ ಕೆತ್ತಿಲ್ ಮಾಡಿಕೊಂಬುದು, ಮಹೇಶನ್ ಗುಣ ನೋಡೋ ಇಲ್ಲ ಅವನ್ ಚಂದ ನೋಡೋ, ನಾನ್ ನನ್ ಮಗಳನ್ನ ಅವನು ಕೊಡ್ಬೇಕು ಅಂತ ತೀರ್ಮಾನ ಮಾಡಿಲ್ಲ. ಅವ್ರಿಗಿರೋ ಆಸ್ತಿ ಗೌರವ ನೋಡಿ ಕೊಡ್ಬೇಕು ಅಂದ್ಕೊಂಡು ಇವನಿಗೆ ಕೊಟ್ಟೆ ಕೊಡ್ತೀನಿ. ಐಶ್ವರ್ಯ ಅಲ್ಲ, ರಂಗೇಗೌಡನೇ ಅಡ್ಡ ನಿಂತ್ರು ನಾನು ಈ ಲಗ್ನ ಮಾಡೇ ಮಾಡ್ತೀನಿ. ಇದು ಕಾಂಚನನೇ ಎದುರಾಕೊಳ್ಳೋ ಪರಿಸ್ಥಿತಿ ಬಂದ್ರು ನಾನು ಎದುರಾಗಿಲ್ಲ.